ತಮಿಳುನಾಡು ವಿಧಾನಸಭಾ ಎಲೆಕ್ಷನ್ಗೆ ಈಗ ಕೇಸರಿ ಕೂಡ ಸಜ್ಜಾಗ್ತಾ ಇದೆ. 27 ಅಸೆಂಬ್ಲಿ ಕ್ಷೇತ್ರಗಳಿಗೆ ಬಿಜೆಪಿ ಅಭ್ಯರ್ಥಿಗಳ ಲಿಸ್ಟ್ ಅನ್ನ ಈಗ ಅನೌನ್ಸ್ ಮಾಡಲಾಗ್ತಾ ಇದೆ. ತಮಿಳು ರಾಜಕೀಯದಲ್ಲಿ ಸಂಚಲನ ಮೂಡಿಸ್ತಾ ಇದೆ ಹೈಕಮಾಂಡ್ನ ನಿರ್ಧಾರ. ಗತವೈಭವ ಮರುಕಳಿಸಲು ಈಗ ಬಿಜೆಪಿಯಿಂದ ಮಾಸ್ಟರ್ ಪ್ಲಾನ್ ಕೂಡ ನಡೆಯುತ್ತಾ ಇದೆ. ದ್ರಾವಿಡ ನೆಲದಲ್ಲಿ ಕಮಲ ಅರಳಿಸುವಂತಹ ಬಿಜೆಪಿ ಎಲ್ಲಾ ರೀತಿಯ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದೆ. ಬಿಜೆಪಿ ಮೊದಲ ಪಟ್ಟಿಯಲ್ಲಿ 5 ಮಹಿಳಾ ಅಭ್ಯರ್ಥಿಗಳಿಗೆ ಸ್ಥಾನವನ್ನು ಕೊಡಲು ಈಗ ಮುಂದಾಗಿದೆ. ವಿಧಾನಸಭೆಯ ಎಲೆಕ್ಷನ್ಗೆ ಈಗ ಕೇಸರಿ ಕೊಟ್ಟು ಕೂಡ ಸಜ್ಜಾಗಿದೆ. ಈ ಒಂದು ಸಜ್ಜಿನಲ್ಲಿ 27 ಅಸೆಂಬ್ಲಿಗೆ ಸಂಬಂಧಪಟ್ಟಂತೆ ಕ್ಷೇತ್ರಗಳಿಗೆ ಈಗ ಬಿಜೆಪಿ ಅಭ್ಯರ್ಥಿಗಳ ಅನೌನ್ಸ್ ಅನ್ನ ಲೀಸ್ಟ್ ಏನಿದೆ ಅದನ್ನು ಅನೌನ್ಸ್ ಮಾಡಿದೆ. ತಮಿಳು ರಾಜಕೀಯದಲ್ಲಿ ಸಂಚಲನ ಮೂಡಿಸ್ತಾ ಇದೆ ಈ ಒಂದು ನಿರ್ಧಾರಗಳು. ನಿಜಕ್ಕೂ ಒಂದು ರೀತಿ ಶಾಕ್ ಆಗುವಂತಹ ನಿರ್ಧಾರ ಅಂತ ಹೇಳಿದ್ರೆ ತಪ್ಪಾಗಲಾರದು. ಯಾಕೆ ಅಂದರೆ ಈಗ ಬಿಜೆಪಿಯಲ್ಲಿ ಮೊದಲ ಪಟ್ಟಿಯಲ್ಲಿ ಈಗ 5 ಮಹಿಳಾ ಅಭ್ಯರ್ಥಿಗಳಿಗೆ ಸ್ಥಾನವನ್ನು ಘೋಷಣೆ ಮಾಡಿ ಆಗಿದೆ. ಇದರ ಜೊತೆಗೆ ಬಿಜೆಪಿಯಿಂದ ಮಾಸ್ಟರ್ ಪ್ಲಾನ್ ಮಾಡಿರೋದು ಅಂದರೆ ದ್ರಾವಿಡ ನೆಲದಲ್ಲಿ ಕಮಲ ಅರಳಿಸುವಂತಹ ಈ ಬಿಜೆಪಿ ತಮ್ಮ ಎಲ್ಲ ರೀತಿಯ ಎಲೆಕ್ಷನ್ಗೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದೆ. ಗತವೈಭವ ಮರುಕಳಿಸಲು ಈಗ ಬಿಜೆಪಿ ಈ ಒಂದು ಮಾಸ್ಟರ್ ಪ್ಲಾನ್ ಅನ್ನು ಮಾಡಿಕೊಂಡಿರೋದು. ಅದರಲ್ಲೂ ಬಿಜೆಪಿ ಮೊದಲ ಪಟ್ಟಿಯಲ್ಲಿ 5 ಮಹಿಳಾ ಅಭ್ಯರ್ಥಿಗಳಿಗೆ ಸ್ಥಾನವನ್ನು ಕೊಟ್ಟಿರೋದು. ಹಾಗೆ ಈ ಒಂದು ಸಂಚಲನ ಮೂಡಿಸ್ತಾ ಇರೋದು ಈ ಒಂದು ಏನು ಲಿಸ್ಟನ್ನು ಅಭ್ಯರ್ಥಿಗಳ ಲಿಸ್ಟನ್ನು ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಇದು 27 ಅಸೆಂಬ್ಲಿಯಲ್ಲಿ ಕ್ಷೇತ್ರಗಳಿಗೆ ಬಿಜೆಪಿ ಅಭ್ಯರ್ಥಿಗಳ ಲಿಸ್ಟನ್ನು ಅನೌನ್ಸ್ ಮಾಡಿರೋದು. ಹಾಗಾಗಿ ಎಲ್ಲೋ ಒಂದು ರೀತಿ ಕುತೂಹಲ ಮೂಡಿಸ್ತಾ ಇದೆ ಈ ಒಂದು ಎಲೆಕ್ಷನ್. ಜೊತೆಗೆ ಬಿಜೆಪಿ ಅಭ್ಯರ್ಥಿಗಳ ಲಿಸ್ಟ್ ಅನೌನ್ಸಲ್ಲಿ ಏನೇನಾಗಿದೆ ಅಂತ ನೋಡೋದಾದರೆ ಬಿಜೆಪಿ ಮೊದಲ ಪಟ್ಟಿಯಲ್ಲಿ 5 ಮಹಿಳಾ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡೋ ರೀತಿಯಲ್ಲಿ, ಇದರ ಜೊತೆಗೆ ಚುನಾವಣಾ ಅಖಾಡದಲ್ಲಿ ಏನು ಡಿವೈ ಮೈತ್ರಿಕೂಟದ ರಣಕಹಳೆ ಊದ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಅವಿನಾಶಿಯಿಂದ ಎಲ್ ಮುರುಗನ್, ಹಾಗೆ ಮೈಲಾಪುರದಿಂದ ಇದಕ್ಕೆ ಸಂಬಂಧಪಟ್ಟಂತೆ ಈಗ ತಮಿಳೈಸಿ ಕೂಡ ನಡೆಸ್ತಾ ಇದ್ದಾರೆ. ಹಾಗೆ PM ನರೇಂದ್ರ ಮೋದಿ ಗ್ಯಾರಂಟಿ ಯೋಜನೆ ಸಂಬಂಧಪಟ್ಟಂತೆ ಅಥವಾ ಏನು ಇದರ ಗ್ಯಾರಂಟಿ ಯೋಜನೆಗೆ ಅದರ ಜೊತೆಗೆ ಸ್ಟಾಲಿನ್ ಆಡಳಿತ ಏನಿದೆ ಅದನ್ನು ಕೂಡ ನೋಡಬೇಕಾಗತ್ತೆ. ಹಾಗೆ ತಮಿಳುನಾಡಿನ ಭವಿಷ್ಯವನ್ನು ನಿರ್ಧರಿಸಲಿದ್ದಾರೆ ಈಗ ಮತದಾರರ ಪ್ರಭು. ನಿಜಕ್ಕೂ ಇದೊಂದು ರೀತಿಯ ಮೈ ರೋಮಾಂಚನಗೊಳಿಸುವಂತಹ ಚುನಾವಣೆ ಅಂತಂದರೆ ತಪ್ಪಾಗಲಾರ್ದು. ಯಾಕಂದರೆ ಈ ಒಂದು ಚುನಾವಣಾ ಅಖಾಡದಲ್ಲಿ NDA ಮತ್ತು ಏನು ಮೈತ್ರಿಕೂಟದ ರಣಕಹಳೆ ಊದೋದಕ್ಕೆ ಈಗ ರೆಡಿ ಆಗ್ತಾ ಇದೆ. ಇದು ಅವಿನಾಶಿಯಿಂದ ಎಲ್ ಮುರುಗನ್ ಮತ್ತು ಮೈಲಾಪುರದಿಂದ ತಮಿಳಿಸೈ ಇವರೆಲ್ಲರೂ ಈಗ ಈ ಒಂದು PM ನರೇಂದ್ರ ಮೋದಿ ಗ್ಯಾರಂಟಿ ವರ್ಸಸ್ ಏನು ಸ್ಟಾಲಿನ್ ಆಡಳಿತ ಇತ್ತು ಇವೆರಡನ್ನೂ ಕೂಡ ತೂಗಿ ಅಳತೆಯನ್ನು ಮಾಡಿ ತದನಂತರ ತಮಿಳುನಾಡಿನ ಭವಿಷ್ಯವನ್ನು ನಿರ್ಧಾರ ಮಾಡಲಿದ್ದಾರೆ ಮತದಾರರು ಹಾಗೆ ಮತದಾರರ ಪ್ರಭುಗಳು. ಆದರೆ ಕಾದು ನೋಡಬೇಕಾಗತ್ತೆ ಯಾವ ರೀತಿಯಾಗಿ ಚುನಾವಣೆಯಲ್ಲಿ ಫಲಿತಾಂಶ ಸಿಗುತ್ತೆ, ಯಾವ ರೀತಿ ಚುನಾವಣೆ ಆಗುತ್ತೆ ಅಂತ.